ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಕುಳಿತು ಅಧ್ಯಯನ ಮಾಡಿದರೆ ವಾಗ್ದೇವಿ ಮುನಿಯುವುದಿಲ್ಲವೇ? ವಾಗ್ದೇವಿಗೆ ಪ್ರತ್ಯೇಕತೆ ಇಲ್ಲ, ಅವಳಲ್ಲಿ ಭೇದವಿಲ್ಲ. ಅದೆಲ್ಲ ಇದ್ದದ್ದು ನಮ್ಮ ಅಹಂಕಾರದಲ್ಲಿ. ಆದ್ದರಿಂದ ನಾನು ನಿಮ್ಮೊಡನೆ ಕುಳಿತಾಗ ಮುನಿದು ಓಡುವುದು ನನ್ನ ಅಹಂಕಾರ. ಅಚ್ಯುತಾಚಾರ್ಯರೇ, ನೀವಿಂದು ನಿಜವಾದ ಪಂಡಿತರಾಗಿದ್ದೀರಿ. ನಿಮ್ಮಲ್ಲಿ ಪರಿವರ್ತನೆ ಆಗಿದೆ. ಆಗದೇ ಇರಲು ಸಾಧ್ಯವೇ? ಪ್ರಭು ಶ್ರೀರಾಮನ ಪಾದ ಸೋಕಿದಾಕ್ಷಣ ಅಹಲ್ಯೆಯ ಪಾಪವೆಲ್ಲ ಕಳೆದು ಪವಿತ್ರಳಾಗಿ ಶಾಪ ವಿಮುಕ್ತಳಾದಂತೆ ಶ್ರೀ ರಾಘವೇಂದ್ರ ತೀರ್ಥರೆಂಬ ಗುರುಮಣಿ ನನ್ನನ್ನು ಮನುಷ್ಯನನ್ನಾಗಿ ಮಾಡಿದೆ. ನಾನು ಪಂಡಿತನಾಗಬೇಕಾದ ಅಗತ್ಯವಿಲ್ಲ. ನಿಮ್ಮೆಲ್ಲರೊಂದಿಗೆ ಸೇರಿ ಮಾನವನಾಗುವ ಇಚ್ಛೆ ಇದೆ. ನನ್ನಲ್ಲಿದ್ದ ಸ್ವಪ್ರತಿಷ್ಠೆ, ಹುಂಬತನ, ಅಹಂಕಾರಗಳನ್ನು ನನ್ನ ಶಿಷ್ಯರಿಗೂ ಹೇಳಿಕೊಟ್ಟು ಅವರ ಬುದ್ಧಿ ಮನಸ್ಸುಗಳನ್ನು ಸಂಕುಚಿತಗೊಳಿಸಿದೆ. ಈಗ ನನಗೆ ತಿಳಿವು ಬಂದಿದೆ. ದಯಮಾಡಿ ನನ್ನ ಈವರೆಗಿನ ವರ್ತನೆಗಳನ್ನು ಮನ್ನಿಸಿ ನಿಮ್ಮ ಗುಂಪಿನಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿ. ನನ್ನಿಂದ ನನ್ನ ಶಿಷ್ಯರಿಗೆ ಈವರೆಗೆ ಆದ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಲು ಸಹಕರಿಸಿ. ಅಚ್ಯುತಾಚಾರ್ಯರೇ, ಇಂದಿನಿಂದ ನೀವೇ ನಮ್ಮ ಈ ಪುಟ್ಟ ತಂಡದ ನಾಯಕರು. ಗುರು ಎಂಬ ಅಮೃತ ಕಲಶದಿಂದ ಜ್ಞಾನವೆಂಬ ಅಮರತ್ವವನ್ನು ಒಟ್ಟಾಗಿ ಪಡೆಯೋಣ. ನಾವೆಲ್ಲರೂ ನಿಮ್ಮ ಶಿಷ್ಯರಿಗೆ ಯುಕ್ತ ರೀತಿಯಿಂದ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತೇವೆ. ಬನ್ನಿ ಬನ್ನಿ.